ಕಂಟ್ರೋಲಿಂಗ್ ಬಗ್ಗೆ ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ ನಾನು. ವೇಸ್ಟು ಲೂಸ್ ಇರಬಾರ್ದು ಅಂತ, ಅವ್ರಿಗೆ ಫಾಲ್ ಆಗ್ತಾ ಇದೆ ಅಂತ ಅಂದರು. ಬಟ್ ನಿಮ್ಗೆ ನೋಡೋಕ್ಕೆ ಲುಕ್ ಹೆಂಗೆ ಅನಿಸ್ತಾ ಇದೆ? ಕರೆಕ್ಟಾಗಿದೆ ಅನಿಸ್ತಾ ಇದೆ ಅಲ್ವಾ? ಈಗ ನಾನು ಚೆನ್ನಾಗಿದೆ ಅಂತ ಕಲಿಸ್ಬಿಟ್ಟಿದ್ರೆ ಆಯ್ತಲ್ವಾ? ಇದು ಎಕ್ಸ್ಪ್ಲೈನ್ ಮಾಡಬೇಕಾ? ನಿಮ್ಗೆ ಹೆಂಗೆ ಅನಿಸ್ತಾ ಇದೆ? ಇಲ್ಲಿ ಫಾಲ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಇಲ್ಲ ತಾನೆ? ಮತ್ತೆ ನಾನು ಚೆನ್ನಾಗಿದೆ ಅಂತ ನಾನು ಕವರ್ ಮಾಡ್ಕೊಂಡಿದ್ರೆ ಆಯ್ತಲ್ವಾ? ಇಷ್ಟೆಲ್ಲ ಸಬ್ಜೆಕ್ಟ್ ಎಕ್ಸ್ಪ್ಲೈನ್ ಮಾಡಿದ್ದನ್ನ ನೋಡಿ. ಅವರು ಶೋಲ್ಡರ್ ಹತ್ರ ನೀವು ನೋಡಕ್ಕೆ ಮಾತ್ರನೇ ಅದು ಲುಕ್ಕು, ಓಕೆನಾ? ಬಟ್ ಅವ್ರಿಗೆ ಶೋಲ್ಡರ್ ಪ್ರಾಬ್ಲಮ್ ಇದೆ ಅಲ್ವಾ? ಸೊ ನೀಟಾಗಿ ಫಸ್ಟು ನಾವು ವೇಸ್ಟ್ ನೋಡಿ, ಲೂಸ್ ಇದೆಯಾ? ಅಕ್ರಾಸ್ ಬ್ಯಾಕ್ ಲೈನಲ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ನಿನ್ನೆ ಹೇಳಿದ್ದೀನಿ ನಾನು ಅವ್ರಿಗೆ ಅಲ್ವಾ? ಏನು ಹೇಳಿದ್ದೀನಿ? ಇಲ್ಲಿ 1 ಇಂಚ್ ಡೌನ್ ಬಂದು ಇಲ್ಲಿ ಎಷ್ಟು ಫ್ಯಾಬ್ರಿಕ್ ಬರ್ತದೋ ಚೆಕ್ ಮಾಡೋಣ ಅಂತ. ಇಲ್ಲಿ ಜೂಮ್ ಮಾಡಿ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಾ ಎಕ್ಸ್ಟ್ರಾ ಫ್ಯಾಬ್ರಿಕ್ಕು? ಬಟ್ ನೋಡಕ್ಕೆ ಹೆಂಗಿದೆ? ಎಲ್ಲಿ ರಿಂಕೇಲ್ ಇಲ್ಲ. ಬಟ್ ಹತ್ರ ಬಂದು ನೋಡಿದ್ರೇನು ಆ ಸ್ಲೀವಲ್ಲಿ ಅಂತ ನಾನು ಕವರ್ ಮಾಡ್ಕೋಬೋದು. ಬಟ್ ಆದರೆ ಈ ಚೂರನ್ನು ನಮಗೆ ಬರಬಾರ್ದು. ನೋಡಿ ಎಷ್ಟು ಫ್ಯಾಬ್ರಿಕ್ ಬಂದಿದ್ದು. ಇದು ಎಕ್ಸ್ಟ್ರಾ ಫ್ಯಾಬ್ರಿಕ್ ತಾನೆ. ರಿಂಕಲ್ ಬಂದರೆ ಈ ಕ್ರಾಸಲ್ಲಿ ಇರ್ತದಮ್ಮ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಅಂದರೆ ಸೈಡ್ಗೆ ಬಂದ್ಬಿಡ್ತದೆ. ಫಸ್ಟು ರಿಂಕಲ್ಗೆ ಎಕ್ಸ್ಟ್ರಾ ಫ್ಯಾಬ್ರಿಕ್ಗೆ ವ್ಯತ್ಯಾಸ ಗೊತ್ತಾಗಬೇಕು. ಇದು ಎಕ್ಸ್ಟ್ರಾ ಫ್ಯಾಬ್ರಿಕ್ ರಿಂಕಲ್ಸಾ? ಎಕ್ಸ್ಟ್ರಾ ಫ್ಯಾಬ್ರಿಕ್. ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ ಬಂದಿದ್ದಾಗ ಏನು ಮಾಡ್ಬೇಕು ನಾವು? ಅಕ್ರಾಸ್ ಬ್ಯಾಕ್ ಲೈನು ಚೇಂಜಸ್ ಮಾಡ್ಕೋಬೇಕು. ಒಂದೇ ಸಾರಿ ಹೋಗ್ಬಿಟ್ಟು ಚೇಂಜ್ ಮಾಡ್ತೀರಾ? ಒಂದು 1 ಇಂಚು 1/4 ಇಂಚಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಒಂದೇ ಸಾರಿ ಯಾವತ್ತೂ ಡೆಸಿಷನ್ ತಗೋಬಾರ್ದು, ಓಕೆನಾ? ಇದು ಪ್ರತಿಯೊಬ್ಬರಿಗೆ ಹಿಂಗೆ ಬರ್ತದಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತಾ? ಆಗಲ್ಲ. ಯಾಕಂದ್ರೆ ಅವ್ರ ಬಾಡಿ ವೇರಿಯೇಷನ್. ಅರ್ಥ ಆಯ್ತಾ? ಈಗ ಇದೇ ಬ್ಲೌಸು ಇನ್ನೊಬ್ರಿಗೆ ಹಾಕಿದ್ರೆ ಇದೇ ಮಿಸ್ಟೇಕ್ ಬರ್ತದಾ? ಬಾಡಿ ಮೆಜರ್ಮೆಂಟ್ ಎಲ್ಲ ಸೇಮ್ ಇರ್ತದೆ. ಬಟ್ ಆದರೆ ಅವ್ರಿಗೆ ವೇರಿಯೇಷನ್ ಬರ್ಬೋದು. ಯಾಕೆ? ಶೋಲ್ಡರ್ ವೇರಿಯೇಷನ್ ಇರ್ಬೋದು, ಇಲ್ಲ ಈ ಬಾಡಿ ಶೇಪ್ ವೇರಿಯೇಷನ್ ಇರ್ಬೋದು ಅಲ್ವಾ? ಮೆಜರ್ಮೆಂಟ್ ನೋಡಕ್ ಮಾತ್ರ ಸೇಮ್. ಬೇಕಾದ್ರೆ ಅಬ್ಸರ್ವ್ ಮಾಡಿ, ಒಂದೇ ಮೆಜರ್ಮೆಂಟ್ ಇರೋ ಬ್ಲೌಸ್ನೇ ನೀವು ಚೆಕ್ ಮಾಡಿ ಇಬ್ಬರಿಗೆ ಹಾಕಿ ವೇರಿಯೇಷನ್ ಬರುತ್ತೆ.